ಬೆಂಗಳೂರನ್ನ ಬಿಟ್ಟು ಹೋಗ್ತೀನಿ ಎಂದು ಹೇಳಿಕೊಂಡು ಕೂತ್ಕೊಂಡಿರುವ ಕಂಪನಿಗಳಿಗೆ ಆಂಧ್ರ ಈಗ ರೆಡ್ ಕಾರ್ಪೆಟ್ ಅನ್ನು ಹಾಕ್ತಿದೆಯಂತೆ. ಬ್ಲಾಕ್ ಬಕ್ ಕಂಪನಿ ಫೌಂಡರ್ ರಾಜೇಶ್ ಯಾಭಾಜಿಗೆ ಆಫರ್ ಅನ್ನು ಕೊಡ್ತಾ ಇದೆ. ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂದಂಗೆ ಬೆಂಗಳೂರಿನಿಂದ ಹೊರಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದ ಕಂಪನಿಗಳಿಗೆ 9 ವರ್ಷದಿಂದ ಆ ಒಂದು ಕಂಪನಿಗಳಿಗೆ ಈಗ ಆಂಧ್ರ ಪ್ರದೇಶ ರೆಡ್ ಕಾರ್ಪೆಟ್ ಅನ್ನು ಹಾಸಿ ಕರೀತಾ ಇದೆಯಂತೆ. ಹೆಂಗೋ ಬೆಂಗಳೂರನ್ನು ಬಿಟ್ಟು ಬರ್ತಾ ಇದ್ದೀರಿ, ನಮ್ಮ ರಾಜ್ಯದಲ್ಲೇ ಊರ್ಕಳಿ, ನೀವು ನಮ್ಮ ರಾಜ್ಯದಲ್ಲೇ ಸ್ಥಾಪನೆಯಾಗಲಿ ನಿಮ್ಮ ಕಂಪನಿಗಳು. ಯಾಕೆ ನಮ್ಮಿಂದ ನಿಮಗೆ ಸಹಕಾರ ಸಿಗಬಾರ್ದು, ನಿಮ್ಮಿಂದ ನಮ್ಮ ಸರ್ಕಾರಕ್ಕೆ ಯಾಕೆ ಲಾಭ ಸಿಗಬಾರ್ದು? ಕರ್ನಾಟಕವನ್ನ ತಲಾಕ್ ಮಾಡಿಕೊಂಡು ಬರುವುದೇ ಆದರೆ ನಮ್ಮನ್ನ ನಿಖಾ ಆಗಿ ಅಂತೇಳಿ ಆಂಧ್ರ ಸರ್ಕಾರ ಈ ಕಂಪನಿಗಳಿಗೆ, IT ಕಂಪನಿಗಳು ಆಫರ್ ಕೊಡ್ತಾ ಇದೆಯಂತೆ. ವ್ಯಾವಹಾರಿಕ ಜ್ಞಾನ ಇರುವ ಯಾವುದೇ ರಾಜ್ಯ ಇದನ್ನು ಸಹಿಸಿಕೊಳ್ಳೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಕಮರ್ಷಿಯಲ್ ಬ್ರೈನ್ ಇರುವವ, ಆ ತರಹದ ವ್ಯಾವಹಾರಿಕ ಜ್ಞಾನ ಇರುವವನು ಯಾರು ಕೂಡ ಈ ತರಹದ ಕಂಪನಿನ ಬಿಟ್ಕೊಡೋದಿಲ್ಲ. ಆಂಧ್ರದ ಪಾಲಾಗಬೇಕು ಅನ್ನೋದಕ್ಕೆ ನಮ್ಮ ರಾಜ್ಯದ ಜನಪ್ರತಿನಿಧಿಗಳೇ ಕಾರಣರಾಗ್ತಾರೆ. IT ಕಂಪನಿಗಳು ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ಪ್ರಮಾಣದ ಆದಾಯ ಅನ್ನೋದು ಗೊತ್ತಿರಲಿ. ಅತಿ ದೊಡ್ಡ ಆದಾಯ ನಮಗೆ IT ಕಂಪನಿಗಳಿಂದ ಬರ್ತಾ ಇದೆ, ಅಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗಳಿಂದ ಬರ್ತಾ ಇದೆ. ನಮ್ಮ ರಾಜ್ಯದ ಅನೇಕ ನಿರುದ್ಯೋಗಿ ಯುವಕರಿಗೆ ಕೆಲಸಗಳು ಸಿಕ್ಕಿದ್ದಾವೆ. IT ಕಂಪನಿಗಳು ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಬರೀ ದುಡ್ಡಿನ ರೂಪದಲ್ಲಿ ಮಾತ್ರ ಆದಾಯ ಅಲ್ಲ, ನಮ್ಮ ರಾಜ್ಯದ ಒಟ್ಟು ನಿರುದ್ಯೋಗ ಸಮಸ್ಯೆಗೂ ಅದರ ಪರಿಹಾರಕ್ಕೂ ಕೂಡ IT ಕಾರಣ. ಆ ತರಹದ ಕಂಪನಿಗಳು ನಮ್ಮನ್ನು ಬೆಂಗಳೂರನ್ನು ಬಿಟ್ಟು ಆಂಧ್ರ ಪ್ರದೇಶ ಸೇರ್ಕೊಂಡ್ರೆ ನಮ್ಮ ರಾಜ್ಯದ ಯುವಕರು ಬಾಯ್ ಬಡ್ಕೋಬೇಕು. ಈಗ ಬೆಂಗಳೂರನ್ನ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡಿಕೊಂಡಿರುವ ಬ್ಲಾಕ್ ಬಕ್ ಕಂಪನಿ ಫೌಂಡರ್ಗಳಿಗೆ ಆಂಧ್ರ ಪ್ರದೇಶ ಆಫರ್ ಮಾಡ್ತಿದೆಯಂತೆ. ನಿಮ್ಮ ಕಂಪನಿಯನ್ನು ವೈಜಾಗಿಗೆ ಸ್ಥಳಾಂತರ ಮಾಡಬಹುದೇ ಅಂತ ಹೇಳಿ ಕೇಳ್ಕೊತಾ ಇದೆಯಂತೆ. ನಾವು ಟಾಪ್ 5 ಸ್ವಚ್ಛ ನಗರಗಳಲ್ಲಿ ವೈಜಾಗ್ ಒಂದಾಗಿದೆ. ಅತ್ಯುತ್ತಮ ಮೂಲಸೌಕರ್ಯವನ್ನು ನಿರ್ಮಿಸುತ್ತಿದ್ದೇವೆ. ಮಹಿಳೆಯರಿಗೆ ಸುರಕ್ಷಿತ ನಗರವೆಂದು ವೈಜಾಗ್ ರೇಟಿಂಗ್ ಪಡೆದುಕೊಂಡಿದೆ. ಹಾಗಾಗಿ ದಯವಿಟ್ಟು ನನಗೆ DM ಕಳುಹಿಸಿ, ಅರ್ಥಾತ್ ಪರ್ಸನಲ್ ಬಂದು ಮಾತಾಡಿ ಅಂತ ನಾರಾ ಲೋಕೇಶ್ ಅವರು ಟ್ವೀಟ್ ಮಾಡಿಕೊಂಡಿದ್ದಾರೆ. ನಾರಾ ಲೋಕೇಶ್ ಆಂಧ್ರ IT-BT ಸಚಿವ. ಆ IT-BT ಸಚಿವ ಇವತ್ತು ಟ್ವಿಟ್ಟರ್ನಲ್ಲಿ ಅಧಿಕೃತವಾಗಿ ಹಾಕಿಕೊಳ್ತಾರೆ. ನಮ್ಮ ದೌರ್ಬಲ್ಯ ಅವರಿಗೆ ಗೊತ್ತಾಗಿ ತಾನೇ ಅವರು ಆಫರ್ ಮಾಡ್ತಾ ಇರೋದು. ನಮ್ಮ ದೌರ್ಬಲ್ಯ ಏನು ಅಂತ ಕೇಳಿದ್ರೆ, ನಮ್ಮ ನಗರವನ್ನು ಹೆಂಗಿಟ್ಕೋಬೇಕೋ ಹಂಗಿಟ್ಟುಕೊಂಡಿಲ್ಲ ನಾವು. MG ರೋಡ್ನಲ್ಲಿ ಪಬ್ಗಳಿಗೆ ಯಾವ ಕೊರತೆಗಳೂ ಇಲ್ಲ. MG ರೋಡ್ನಲ್ಲಿ ಡ್ಯಾನ್ಸ್ ಕ್ಲಬ್ಗಳಿಗೆ ಯಾವ ಕೊರತೆನೂ ಇಲ್ಲ. ಅದನ್ನು ಮಾತ್ರ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀವಿ ನಾವು. ಲೈಸೆನ್ಸ್ ಇಟ್ಕೊಂಡವನು ಇಟ್ಟುಕೊಳ್ಳದಲ್ಲೇ ಇರೋವನು ಬಾರು ರಾರಾಜಿಸುತ್ತೆ ಬೆಂಗಳೂರಿನಲ್ಲಿ, ಅದಕ್ಕೆ ಯಾವ ಕೊರತೆನೂ ಇಲ್ಲ. ಆದರೆ ಹೊರಗಿನವರು ಬಂದು ಮೊದಲು ನೋಡುವ ರಸ್ತೆಗಳು ಸರಿ ಇಲ್ಲ, ಕಿತ್ಕೊಂಡು ಹೋಗಿದೆ. ನಗರದ ಸೌಂದರ್ಯ ಅನ್ನೋದು ಬ್ಯಾನರು, ಪ್ಲಾಸ್ಟಿಕ್ ಪೋಸ್ಟರ್ಗಳಿಂದ ತುಂಬಿ ಹೋಗಿದೆ ಬೆಂಗಳೂರು. ಗಬ್ಬೆದು ನಾರ್ತಿದೆ ನಮ್ಮ ಬೆಂಗಳೂರು. ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿರೋರು ಯಾರು? ನಮ್ಮ ಇಲ್ಲಿನ ಆಡಳಿತ ಸರ್ಕಾರ. ಇದರ ಬಗ್ಗೆ ಕ್ಯಾರೆ ಎನ್ನದೆ ಕೇವಲ ಆದಾಯ ಮೂಲಗಳನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ರಾಜ್ಯವನ್ನು ಒಬ್ಬೊಬ್ಬರಾಗಿ ಬಿಟ್ಟು ಹೋಗ್ತಾರೆ IT ಕಂಪನಿಗಳು. ನೀವು ಯಾವ ಮಾನದಂಡಗಳನ್ನು ತೋರಿಸ್ಕೊಂಡು ಅನುದಾನ ಕೇಳ್ತೀರಿ ಕೇಂದ್ರ ಸರ್ಕಾರದ ಜೊತೆ? ನಮ್ಮಲ್ಲಿ IT ಕಂಪನಿಗಳಿದ್ದಾವೆ, ನಮಗೆ ಈ ತರಹದ ಅತ್ಯಾಧುನಿಕ ಟೆಕ್ನಾಲಜಿಗಳು ಬೇಕು ಅಂಥೇಳಿ ನೀವು ಕೇಂದ್ರದ ಜೊತೆಗೆ ಮಾತುಕತೆ ಮಾಡೋದಕ್ಕೆ ಸಾಧ್ಯನಾ? ಒಂದೊಂದಾಗಿ IT ಕಂಪನಿಗಳು ಬೆಂಗಳೂರು ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡಿಕೊಳ್ತಾ ಇದೆ. ಆ ತರಹದ ಕಂಪನಿಗಳಿಗೆ ಹತ್ತಿರದ ನೆರೆಯ ರಾಜ್ಯ ಆಂಧ್ರ ಪ್ರದೇಶ ಆಫರ್ ಮಾಡಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.